ನಾಳೆ ವಸಂತ ಉತ್ಸವ. ಅದನ್ನು ಮೊದಲು ಮಾಡಿದ್ದೆ ಅದಕ್ಕೆ ಅಂದರೆ ವಸಂತ ಬರೋದದ ಈಗ. ಈ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಇದೇನು ಕಾಲಾವಧಿ ಅದ, ಈಗ ವಸಂತ ಪ್ರವೇಶ ಆಗ್ತದೆ ಜಗತ್ತಿನಲ್ಲಿ. ಅದು ಭಾರತ ದೇಶ. ವಸಂತ ಅಂತ ಗೊತ್ತಾಗ್ತದಲ್ಲ, ಚಿಗುರಾಗಿ ಶುರುವಾಗ್ತದೆ. ವಸಂತೋತ್ಸವ ಅಂತ ಮಾಡ್ತಾರೆ. ಆವಾಗ ಹೂಗಳೆಲ್ಲ ಕಡೆ ಶುರುವಾಗ್ತವ. ಅದರಿಂದ ಧೂಳು ಧೂಳು, ಹೂವಿನ ಧೂಳ ಅಂತಿರ್ತದ. ಹಳದಿ ಹಳದಿ ಗೊತ್ತದಲ್ಲ, ಅದು ಧೂಳು ಇಷ್ಟೇ ಇರ್ತದಲ್ಲ. ಸುಮ್ಮನೆ ಹೆಂಗೆ ಓಡಾಡಿ ಬಂದರೆ ಮೈಗೆಲ್ಲ ಧೂಳಾಗ್ತಿರ್ತದೆ. ಎದರದು ಹೂ ಹುಡಿ ಆಗ್ತದೆ. ಅದಕ್ಕೆ ಬಣ್ಣ ಹಾಕೋದು. ಈ ಬಣ್ಣ ಹಾಕೋದಲ್ಲ, ನಾವೆಲ್ಲ ತಗೊಂಡು ವಾರ್ನಿಷ್ ಸಹಿತ ಹಾಕಕ್ಕೆ ಶುರು ಮಾಡಿ. ಒಮ್ಮೆ ಹಚ್ಚಿದ್ರೆ ತೊಳ್ಕೊಂಡ್ರೆ ಹೋಗಬಾರ್ದು, ಮಾರಿ ಹೋಗಬೇಕೇ ವಿನಃ ಇದು ಹೋಗಬಾರ್ದು. ಬಟ್ಟೆ ಹರಿದು ಹೋಗಬೇಕೇ ವಿನಃ ಬಣ್ಣ ಹೋಗಬಾರ್ದು. ಅದು ಅಲ್ಲ, ಹೂ ಹುಡಿ. ಅದು ಹೂವಿನ ಹುಡಿ. ಹಂಗೆ ನಿಸರ್ಗ ಬೆಳೆಸಬೇಕು. ಆವಾಗ ಅಂಥದಕ್ಕೆ ಹಬ್ಬ ಅಂತಾರೆ ವಸಂತೋತ್ಸವ. ಇದು ಬಹಳ ಅದ್ಭುತವಾದದ್ದು, ನಿಸರ್ಗ ಉತ್ಸವ ಇದು. ಯಾವಾಗ ವಸಂತ ಶುರುವಾಯಿತೋ ಆವಾಗ ನಿಸರ್ಗ ನಲಿಲಿಕ್ಕೆ ಶುರುವಾಗ್ತದೆ. ಅದನ್ನು ನಲಿವನ್ನು ವ್ಯಕ್ತ ಮಾಡೋದಕ್ಕಾಗಿ ಇದು ಹಬ್ಬ ಇದು. ಹಾಗ ಇನ್ನು ಯುಗಾದಿ ಬರ್ತದಲ್ಲ, ಅದು ಚೈತ್ರ, ಹೊಸ ಶುರುವಾಯಿತು, ಯುಗಾನೇ ಶುರುವಾಯಿತು. ಭಾರತೀಯರ ಹಬ್ಬ ನೋಡಬೇಕು, ಎಷ್ಟು ಚಲೋ ಚಲೋ. ನಿಸರ್ಗ, ಮನುಷ್ಯರ ಹಬ್ಬ ಮಾಡಲಿಲ್ಲ ಅವರು, ಬರೀ ನಿಸರ್ಗ ಮಾಡಿ. ವಸಂತ ಹೋಗುವುದರಾಗ ಗ್ರೀಷ್ಮ ಬರ್ತದೆ, ಮಳಿ ತಗೊಂಡು ಬರ್ತದೆ. ಗ್ರೀಷ್ಮ ಹೋಗೋದರಾಗ ವರ್ಷ ಮಸ್ತಾಗಿ ಮಳಿ ಬೀಳ್ತದೆ. ಅಲ್ಲಿಂದ ಶರದ್ ಬರ್ತದೆ, ಶಾಂತ ಸಮಾಧಾನ. ಹೇಮಂತ ಬರ್ತದೆ, ತಣ್ಣಗೆ ಹೊರಗೆ ಬರಬೇಡ್ರಿ, ಒಳಗೆ ಇರ್ರಿ, ಅದು ಹೇಮಂತ. ಶಿಶಿರ, ಇನ್ನು ಸಣ್ಣಾಗಿ ಬಿಸಿಲು ಶುರುವಾಗ್ತದೆ. ಇವು 6 ಋತುಗಳು. ಆ ಋತುಗಳಲ್ಲಿ ಪ್ರಧಾನ ಋತು ವಸಂತ. ಇದನ್ನು ಆನಂದ ಪಡುವುದಕ್ಕಾಗಿ ಬಳಸಬೇಕು.